ಇನ್ಫಾರ್ಮ್ ಮಾಡಿ ಈಗ ನಮ್ಮ ಸರ್ಕಾರ ಇರೋದ್ರಿಂದ ನಾವು ಸ್ವಲ್ಪ ಕೆಲಸಗಳು ಮಾಡ್ಬೋದು. ಬೋರ್ವೆಲ್ ಯಾರಿಗಾದ್ರೂ ಏನಾದ್ರು ಬೇಕು ಅಂದ್ರೆ ಬೋರ್ವೆಲ್ ಒಂದು 20 ಬೋರ್ವೆಲ್ ಸ್ಯಾಂಕ್ಷನ್ ಆಗಿದೆ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ. ಸೊ ಬೋರ್ವೆಲ್ ಬೇಕಾದ್ರೂ ಹಾಕ್ಸ್ತೀನಿ. ರೋಡಿನ ಸಮಸ್ಯೆಗಳಿದ್ರೆ ಹೇಳಿ ಅದನ್ನು ಮಾಡ್ತೀನಿ. ಬೀದಿ ದೀಪ ಏನೇ ಇದ್ರು ಕೂಡ ನಮಗೆ ಕಂಪ್ಲೇಂಟ್ ನೀವು ಬಂದು ಹೇಳಿ ಆಫೀಸಲ್ಲಿ ಮಾಡಿಸ್ತೀನಿ. ಈಗ ಸದ್ಯಕ್ಕೆ ರೆಡಿ ಆಗಿ ಬೋರ್ವೆಲ್ ಇದೆ, ಬೋರ್ವೆಲ್ ರೆಡಿ ಇದೆ. ಯಾರಾದ್ರೂ ಬೇಕು ಅಂದ್ರೆ ಅವರು ಬಹಳ ಇದು ಕೊಟ್ಟಿದ್ದಾರೆ. 1 ಕೋಟಿಯಷ್ಟು ಇದು ಗ್ರಾಂಟ್ಸ್ ಕೊಟ್ಟಿದ್ದಾರೆ. ಅದೆಲ್ಲ ಇಂಪ್ರೂವ್ ಮಾಡಿದ್ದಾರೆ. ಅದು ಅಲ್ಲಿ ಬೋರ್ವೆಲ್ ಮಾಡಿಸಿದ್ದಾರೆ. ಇವಾಗ ಎಲ್ಲ ಒಳ್ಳೆ ಒಳ್ಳೆ ಕೆಲಸ ಮಾಡಿಸಿದ್ದಾರೆ. ನಮ್ಮ MLA ನಾವು ಮನವಿ ಮಾಡ್ತೀವಿ ಎಲ್ಲ ನೀವು ತಿರ್ಗಾ ಅವ್ರಿಗೆ ವೋಟ್ ಕೊಟ್ಟು ಅವ್ರಿಗೆ ಜಯಿಸಿ ನಮ್ಗೆ ತಿರ್ಗಾ RV ದೇವರಾಜ್ ಸಾಹೇಬರಿಗೆ ತಿರ್ಗಾ ನಮ್ಮ ಕಾನ್ಸ್ಟಿಟ್ಯೂನ್ಸಿ MLA ಅಂತ ಮಾಡ್ಬಿಟ್ಟು ನಾವು ಎಲ್ಲರಿಗೆ ಮನವಿ ಮಾಡ್ತೀವಿ. ಅವರೇ ನಮ್ಗೆ ತಿರ್ಗಾ MLA ಆಗ್ಬೇಕು ಅಂತ ನಾವು ಎಲ್ರಿಗೆ ಕೇಳ್ಕೊಳ್ತಾ ಇದ್ದೀನಿ. ನಾವು ಒಳ್ಳೆ ನಮ್ಮ ಕೆಲಸ ನಮ್ಮ ಯುವರಾಜ್ ಸಾಹೇಬ್ರು ನಮ್ಮ ಕೌನ್ಸಿಲರ್ ಆಗ್ಬಿಟ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಇನ್ನು ಇವಾಗ ಕೌನ್ಸಿಲರ್ ಆಗ್ಬೇಕು ಅಂತ ಎಲ್ರಿಗೆ ಮನವಿ ಮಾಡ್ತೀವಿ. ಅವ್ರಿಗೆ ವೋಟ್ ಕೊಟ್ಬಿಟ್ಟು ಗೆಲ್ಸಿ ಅವ್ರಿಗೆ ತಿರ್ಗಾ ಕೌನ್ಸಿಲರ್ ಮಾಡಿಸಿ ಆಮೇಲೆ ನಮ್ಗೆ ಇನ್ನು ಮುಂದೆ MLA ಮಾಡ್ಬೇಕು ಅಂತ ನಾನು ಮನವಿ ಮಾಡ್ತೀನಿ. ನಾವು ಅವ್ರಿಗೆ ಇನ್ನು ದೇವ್ರು ಇದು ಮಾಡ್ಲಿ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಳ್ತೀನಿ. ಯುವರಾಜ್ ಅವ್ರದ್ದು ಬರ್ಡೇ ನಾವು ಇದು ಆಚರಿಸಿದ್ವಿ. ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಬಿಟ್ಟು ಇವ್ರು ನಮ್ಗೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಒಳ್ಳೆ ಕೌನ್ಸಿಲರ್, ಇವರು ಒಳ್ಳೆ ಕಾರ್ಪೊರೇಟರ್. ನಮ್ಗೆ ಬೇಕಾಗಿರೋದು ಲೈಟ್, ಇದು ಮೋರಿ ಕೆಲಸ, ಅದು ರೋಡ್ ಎಲ್ಲ ಇವ್ರು ಏನ್ ಬೇಕೋ ಅದು ಮಾಡ್ಕೊಡ್ತಾರೆ. ಯಾವಾಗ್ಲೂ ಬೇಕಂದ್ರೆ 24 hours 24/7 ಇವರು ಅವೈಲಬಲ್ ಇರ್ತಾರೆ. ನಾವು ಹೋದ ತಕ್ಷಣ ನಮ್ಗೆ ರೆಸ್ಪಾನ್ಸ್ ಮಾಡ್ತಾರೆ. ನೋಡಿ ನಮ್ಮ ಮನೆ ಅಂಗಡಿ ಮುಂದೆ ಅಲ್ಲಿ ಹಿಂದೆ ಸಂಧಿಯಲ್ಲಿ ಎಲ್ಲ ಲೈಟ್ ಎಲ್ಲ ಹೋಗ್ಬಿಟ್ಟಿತ್ತು. ನಾವು ಹೋಗ್ಬಿಟ್ಟು ಈ ತರ ಆಗ್ಬಿಟ್ಟೈತೆ, ಸಮಸ್ಯೆ ಐತೆ, ಸ್ವಲ್ಪ ನೈಟ್ ಅಲ್ಲಿ ಕಾಣಿಸಲ್ಲ, ಅದು ಇದು ಲೇಡೀಸ್ ಓಡಾಡ್ತಾರೆ ಅಂದ್ರೆ ಪಾಪ ಅವ್ರು ಬಂದ್ಬಿಟ್ಟು ಅವಾಗ್ಲೇ ನೆಕ್ಸ್ಟ್ ದಿವಸನೇ ಬಂದ್ಬಿಟ್ಟು ಏನ್ ಮಾಡ್ಬೇಕು ಎಲ್ಲ ಮಾಡ್ಬಿಟ್ಟು ಲೈಟ್ ಎಲ್ಲ ಹಾಕ್ಸಿ ಎಲ್ಲ ಮಾಡಿಸಿದ್ರು. ಆಮೇಲೆ ಮೋರಿ ಕೆಲಸ ಮಾಡ್ತಾರೆ. ಆಮೇಲೆ ನೀರ್ ಬರ್ತಾ ಇರ್ಲಿಲ್ಲ ನಮ್ಮ ಇದ್ರಲ್ಲಿ ಎರಡು ಸಂಧಿಯಲ್ಲಿ. ಅಲ್ಲಿ ಹೋಗ್ಬಿಟ್ಟು ಒಂದು ಹೊಸ ಲೈನ್ ಎಲ್ಲ ಹಾಕ್ಸಿದ್ದಾರೆ. ಇಲ್ಲ ಇಷ್ಟೇ ಮಾಡೋದು, ಕಾರ್ಪೊರೇಟರ್ ಅಂದ್ರೆ ಇಷ್ಟು ಮಾಡ್ತಾರೆ. ಅವ್ರಿಗಪ್ಪ MLA ಅವ್ರು ಇದ್ದಾರೆ, ex-MLA ಅವರು ಮುಂಚೆ ಒಳ್ಳೆ ಕೆಲಸ ಮಾಡ್ತಾ ಇದ್ರು. ಬಂದ್ಬಿಟ್ಟು ನಮ್ಮ ಏರಿಯಾಗೆ ಸರ್ವೆ ಮಾಡ್ತಾ ಇದ್ರು. ಇವಾಗ ಇರೋರು MLA ಎಲ್ಲ ಬರಲ್ಲ. ಅವ್ರು ಪರವಾಗಿಲ್ಲ, ಪಾಪ ಅವರು ಕೆಲಸ ಮಾಡ್ತಾರೆ. ಆದ್ರೆ ಇವ್ರು ಮಾತ್ರ ಬರಲ್ಲ. ಇವ್ರು ಒಳ್ಳೆ MLA. ಇವ್ರು ನಾವೇನ ಹೇಳ್ಕೊಡ್ತೀವಿ ಅಂದ್ರೆ ಇವ್ರು MLA ನಿಂತ್ರೆ RV ದೇವರಾಜ್ ಸಾಹೇಬ್ರು ನಿಂತ್ಕೊಳ್ಳಿ, ಅವರೇ ಗೆಲ್ಬೇಕು. ಇಲ್ಲ ಆಗಿಲ್ಲ ಅಂದ್ರೇನು ಅವ್ರ ಮಗ ಯುವರಾಜ್ ಸಾಹೇಬ್ರಿಗೆ ಕೊಟ್ಬಿಟ್ಟು MLA ಮಾಡಿ ನಮ್ಮ ಏರಿಯಾಗೆ ಒಳ್ಳೇದ್ ಮಾಡ್ಲಿ ಅಂತ ನಾನು ಹೇಳ್ಕೊಳ್ತೀನಿ. ಬೋರ್ವೆಲ್ ಎಲ್ಲ ಸ್ಯಾಂಕ್ಷನ್ ಆಗೈತೆ ಅಂತ ಹೇಳ್ತಾ ಇದ್ದಾರೆ. ಹೋಗ್ಬಿಟ್ಟು ನಾವು ಏರಿಯಲ್ಲಿ ಸರ್ವೆ ಮಾಡ್ಬಿಟ್ಟು ಅವ್ರ ಹತ್ರ ಹೋಗಿ ಹೇಳ್ತೀವಿ, ಈ ಏರಿಯಾದಲ್ಲಿ ಅವಶ್ಯಕತೆ ಐತೆ, ಇಲ್ಲಿ ಮಾಡಿ ಅಂತ ಹೇಳ್ತೀವಿ. ನೋಡೋಣ, ಮಾಡಿದ್ರೆ ದೇವ್ರು ಒಳ್ಳೇದ್ ಮಾಡ್ಲಿ. ಗೌರ್ಮೆಂಟ್ ಚೆನ್ನಾಗಿ ಮಾಡ್ತಾ ಇದೆ, ಪರವಾಗಿಲ್ಲ, ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಐತೆ. ನಾನು ಎಲ್ರಿಗೂ ಏನ್ ಕೇಳ್ಕೊಡ್ತೀನಿ ಅಂದ್ರೆ ಕಾಂಗ್ರೆಸ್ಗೆ ವೋಟ್ ಕೊಟ್ಟು ಗೆಲ್ಸಿ ನಾವು ಒಳ್ಳೆ ಕೆಲಸ ಮಾಡ್ಕೊಂಡು ಆರಾಮಾಗಿ ಜೀವನ ಮಾಡ್ಕೊಂಡು ಹೋಗ್ಬೋದು. ಏನು ಪ್ರಾಬ್ಲಮ್ ಇರಲ್ಲ. ಕಾಂಗ್ರೆಸ್ಗೆ ಕೊಡಿ ವೋಟ್ ಅಂತ ನಾನು ಕೇಳ್ಕೊಂತೀನಿ. RV ಸಾಹೇಬ್ರು ಬಂದು ಈ ಜನಗಳಿಗೆ ನಮ್ಮ ಏರಿಯಾ ಕಾನ್ಸ್ಟಿಟ್ಯೂನ್ಸಿಗೆ ಎಲ್ಲಾ ಕೆಲಸ ಮಾಡಿದ್ದಾರೆ. ಇವರು ಇನ್ನೂ ಕೆಲಸ ಇವ್ರ ಮಗನೂ ಮಾಡ್ತಾರೆ. ಯಾವಾಗ್ಲೂ 10 ದಿವಸ ಹಿಂದೆ ಹೋಗ್ಬೇಡಿ, ಯಾವಾಗ್ಲೂ ಗೋಲ್ಡ್ ತರ ಇರ್ತಾರಲ್ಲ ಮನುಷ್ಯ, ಅವ್ರ ಹಿಂದೆ ಹೋಗಿ. सूरज का बर्थडे आपको मनाने का एक समय क्या बताओ। एक हमारा अच्छा लीडर होना, ये हमारे सुदाम नगर कॉन्स्टिट्यूंसी के अच्छे लीडर और अच्छे कारपोरेटर, हमारे एरिया को बल्ला का काम करी। इनके साथ इनके मदर भी कर कोई कम और इनके फादर तो बहुत कर कोई कम। RV देवराज साहब रात के 3 घंटे रंदे 4 घंटे रंदे जाते हॉस्पिटल का रंदे क्या भी रंदे इनो आपको एरिया के वास्ते लोकल काम भी जानते हैं। कॉन्स्टिट्यूंसी को कभी भी इनो कॉन्स्टिट्यूंसी नहीं समझे, अपना घर समझ को इनो काम कर देती। लेकिन अच्छे से अच्छा लीडर इनो ये क्या किया हमारा आदमी में जरा चुपके ये होगा, ये क्या होता है तो भी 2-3 लीडर हमारे खड़िया को ये इनो हारने के सबब बन गया। सो अगर वो नहीं खड़ को रहते तो आज इनो मिनिस्टर भी रहते थे। कौन MLA तो और बात है, मिनिस्टर रहते। और ये बिना MLA के भी इनो एरिया के अंदर अब भी चत्ता काम कर रही। मैं समझता हूँ MLA भी नहीं करते रहेंगे। हर टाइम पर इनो हमारे एरिया में लोकल बहुत काम कर कोई, खासकर RV देवराज साहब। अब उनके बेटे भी RV युवराज बहुत काम कर रही। अब फिर बोर दलाती और को बोल कहीं 20 बोर्स हमारे एरिया में इन्हों बहुत कर को ही और साथ में इनके मदर भी कर को ही। हमें चाहती है इनको हमेशा इन्हों लीडर बनकर रहे इधर। और ये कभी भी इन्हों कॉन्स्टिट्यूंसी को कॉन्स्टिट्यूंसी नहीं समझे, इनको अपना एक घर समझ को इन्हों काम कर को करती। और मैं फिर एक बार RV युवराज को हैप्पी बर्थडे बोल को मैं मेरी बात को खत्म करना चाहता हूँ।
मेरा नाम शब्बीर खान खलास पिल्ले में है। ಮಗ ಯುವರಾಜ್ ಅವ್ರಿಗೆ